ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಉತ್ತರ ಕ್ಷೇತ್ರಕ್ಕೆ ಯಾರು ಬಿ ಜೆ ಪಿಯಿಂದ ಅಭ್ಯರ್ಥಿ ಆಗ್ತಾರೆ ಅಂತಂದರೆ ಡಾಕ್ಟರ್ ರವಿ ಪಾಟೀಲ್ ಆಗ್ತಾರೆ ಅಂತ ನಮಗೆ ಬಂದಂಥ ಸುದ್ದಿ. ಅವರು RSS ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. BS ಯಡಿಯೂರಪ್ಪನವ್ರ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಟಿದ್ದಾರೆ. ಅದು ಅಲ್ಲದೆ ಬೆಳಗಾವಿ ಎಲ್ಲ BJP ನಾಯಕರು ಇವರಿಗೆ ಕೊಡಬೇಕಂತ ಶಿಫಾರಸನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾಯಿದೆ. ಹಾಗಾದರೆ ಅನಿಲ್ ಬನ್ಕೇರ್ ಏನು ಮಾಡೋರು? ಕಳೆದ ಸಲ ಅವರು ಪಕ್ಷದ ಅಭ್ಯರ್ಥಿ ಅಲ್ಲದೇ ಇದ್ದರೂ ಕೂಡ ಪಕ್ಷದ ಅಭ್ಯರ್ಥಿ ರವಿ ಪಾಟೀಲ್ರಿಗೆ ಸಹಾಯ ಮಾಡಿದರು. ಸ್ವಲ್ಪ ಅಂತರದಲ್ಲಿ ಸೋಲುಂಟಾಯಿತು. ಆದರೆ ಇಲ್ಲಿ ಮುರುಗೇಂದ್ರ ಪಾಟೀಲ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅಮಿತ್ ಶಾ ನಮಗೆ ಬೆಂಬಲಿಕ್ಕಿದ್ದಾರೆ, BY ವಿಜೇಂದ್ರ ನಾನು ಬೆಂಬಲಿಕ್ಕಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅನಿಲ್ ಬನ್ಕೆ, ಪ್ರಭಾಕರ್ ಕೋರೆ ಅವರು ನನಗೆ ಟಿಕೆಟ್ ಕೊಡಿಸ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾವುದು ಖರೆ ಅಂತಂದರೆ ಸ್ವಲ್ಪ ಅಂತರದಿಂದ ಸೋತವರಿಗೆ ಕೊಡಬೇಕು ಅನ್ನೋದು ಒಂದು ನಿರ್ಣಯ ಆಯ್ತಂದರೆ ರವಿ ಪಾಟೀಲ್ ಅಭ್ಯರ್ಥಿ ಆಗ್ತಾರೆ. ಇನ್ನು ರವಿ ಪಾಟೀಲ್ ಎಲ್ಲಿ ಸೋತರು ಅನ್ನೋಕ್ಕಿಂತ ಮಹತ್ವದ್ದು ಯಾವ ರೀತಿ ಅವರು ಪ್ರಚಾರವನ್ನು ಕೈಗೊಂಡ್ರು ಅನ್ನೋದು ಭಾಳ ಮಹತ್ವ. ಇಲ್ಲಿ BJP ನಾಯಕರೇ ಅವರನ್ನು ದಾರಿ ತಪ್ಪಿಸಿದವರು ಅಂತ ಹೇಳ್ಬೋದು. ಎಲ್ಲವೂ ಸರಿಯಾಗಿತ್ತು. ಕೊನೆಯ ಕ್ಷಣದಲ್ಲಿ BJP ನಾಯಕರೇ ಅವರಿಗೆ ಕೈ ಕೊಟ್ಟರು. ಸೇಠ್ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು 2-3 ಜನ. ಅದು ಹೈಕಮಾಂಡಕ್ಕೆ ಹೋಗಿ ಮುಟ್ಟಿದೆ. BL ಸಂತೋಷ ಬೆಳಗಾವಿ ವೆಲ್ಕಮ್ ಹೋಟೆಲ್ಗೆ ಬಂದಾಗ, ಕಕ್ತಿ ಬಳಿ ಇರ್ತಕ್ಕಂಥ ವೆಲ್ಕಮ್ ಹೋಟೆಲ್ಗೆ ಬಂದಾಗ ಅವ್ರದ್ದೊಂದು ದೊಡ್ಡ ಮೀಟಿಂಗೂ ಆಯಿತು 2-3 ತಿಂಗಳ ಹಿಂದೆ. ಆ ಮೀಟಿಂಗದಲ್ಲಿ ಕೂಡ ಗುಪ್ತ ಚರ್ಚೆ ಆಗಿದೆ. 18 ಕ್ಷೇತ್ರದ ಕೂಡ ಚರ್ಚೆ ಆಗಿದೆ. ಆದರೆ ಯಾರಿಗೆ ಎಲ್ಲೆಲ್ಲಿ ಕೊಡಬೇಕು ಅನ್ನೋಂಥ ನಿರ್ಧಾರ RSS ಅವ್ರ ಕಡೆ ಇಲ್ಲ, BL ಸಂತೋಷ್ ಅವ್ರ ಕಡೆ ಇಲ್ಲ. BJPದು ಒಂದು ಸ್ವಂತ ಟೀಮ್ ಇರ್ತೈತೆ. ಅದು ಆ ಟೀಮ್ ಸರ್ವೆ ಮಾಡ್ತಾರೆ. ಆ ಸರ್ವೆ ಪ್ರಕಾರ ಈಗ BJP ಅವರು ಕೂಡ ಪೂರ್ಣ ತಯಾರಿಯನ್ನು ನಡೆಸಿದ್ದಾರೆ. ಅದು ಅಲ್ಲದೆ RSS ಶಾಖೆಗಳಿವೆ, ಅವರು ಕೂಡ ಅಭಿಪ್ರಾಯವನ್ನು ಅವರು ಕೇಳ್ತಾರೆ ಅಂತ ಹೇಳಲಾಗ್ತಾಯಿದೆ. ಒಟ್ಟಾರೆ BY ವಿಜೇಂದ್ರ ಅವ್ರು ಯಾವ ರೀತಿ ನಿರ್ಣಯ ಕೈಗೊಳ್ತಾರೆ ಅದು ಕೂಡ ಕಾದು ನೋಡಬೇಕು. ಆದರೆ ಅವರು ಬದಲಾದರೆ ನಿರಾಣಿ ಅವ್ರಿಗೆ ನನಗೆ ಕೊಡ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೆ ಕೊಟ್ಟರೆ ಅಂದರೆ ಮತ್ತು ಇಲ್ಲಿ ಕ್ಯಾಂಡಿಡೇಟ್ ಕೂಡ ಬದಲಾಗ್ಬೋದು. ಆದರೆ ಗೆಲ್ಲುವ ತಂತ್ರಗಾರಿಕೆ ಬೇಕಾಗ್ತದೆ. ಆ ತಂತ್ರಗಾರಿಕೆ ಅನಿಲ್ ಬೆನ್ಕೆ ಅವ್ರ ಕಡೆ ಇದೆ. ನಂತರ ಮುರುಗೇಂದ್ರ ಪಾಟೀಲ್ ಅವರು ಕೂಡ ಸಾಕಷ್ಟು ಪ್ರಯತ್ನ ಕಳೆದ ಸಲ ಮಾಡಿದರು. ಬೆಳಗಾವಿಯಲ್ಲಿ ಜನಸಂಪರ್ಕ ಸಭೆ ಒಂದು ಆಫೀಸನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಈ ಮೂರರಲ್ಲಿ ಗೆಲ್ಲುವರು ಯಾರು ಅಂತಂದರೆ ಡಾಕ್ಟರ್ ರವಿ ಪಾಟೀಲ್ ಅವರು. ಇತ್ತಿತ್ತಲಾಗಿ ಅವರು ದಾನ ಧರ್ಮವನ್ನು ಹೆಚ್ಚು ಮಾಡ್ತಾಯಿದ್ದಾರೆ. ನಂತರ ಅನೇಕ ಪೇಷಂಟ್ಗಳು, ಗರೀಬ್ ಪೇಷಂಟ್ಗಳು ಬಂದರೆ ಫ್ರೀಯಾಗಿ ಇಲಾಜನ್ನು ಮಾಡ್ತಾಯಿದ್ದಾರೆ. ಅನೇಕ ಉದಾಹರಣೆಗಳನ್ನು ನಾವು ಹೇಳ್ಬೋದು. ನಂತರ ಸೋತ ನಂತರ ನೀನು ನನ್ನ ಸೋಲಿಗೆ ಕಾರಣ ಅಂತ ಹೇಳಿಲ್ಲ, ಹೈಕಮಾಂಡಕ್ಕೆ ವರದಿಯನ್ನು ಕೂಡ ಒಪ್ಪಿಸಲಿಲ್ಲ. ತಮ್ಮ ಸೋಲಿಗೆ ತಾವೇ ಕಾರಣ ಅಂತ ತಿಳ್ಕೊಂಡ್ಬಿಟ್ರು. ಇನ್ನು ಲಿಂಗಾಯತ ಸಮಾಜದ ಮುಖಂಡರು ರವಿ ಪಾಟೀಲ್ರ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಬ್ಯಾಟಿಂಗ್ ಮಾಡುವಂಥ ಒಂದು ಸೂಚನೆ ಕೂಡ ಕಂಡು ಬರ್ತದೆ. ಯಾಕಂದರೆ ಸ್ವಾಮಿಗಳು ಕೂಡ ಇವ್ರ ಪರ ಇದ್ದಾರೆ. ಹುಕ್ಕೇರಿ ಚಂದ್ರಶೇಖರ ಶ್ರೀಗಳು ಅವರು ಯೋಗಿತ್ಯನಾಥ್ನ ಹಿಡ್ಕೊಂಡು ಅಲ್ಲಿಂದ ಅಮಿತ್ ಶಾನ ಹಿಡ್ಕೊಂಡು ಟಿಕೆಟ್ ತರುವಂಥ ಪ್ರಯತ್ನ ಕೂಡ ಇಂಡೈರೆಕ್ಟ್ ಮಾಡೇ ಮಾಡ್ತಾರೆ. ಅಂತ ಯೋಗಿ ಆದಿತ್ಯನಾಥ್ ಮತ್ತು ಡಾಕ್ಟರ್ ರವಿ ಪಾಟೀಲ್ ಅವರು ಕೂಡ ಸರಿಯಾದ ಬಾಂಧವ್ಯನೂ ಇದೆ. ಇದೆಲ್ಲ ನೋಡಿದಾಗ ರವಿ ಪಾಟೀಲ್ ಅಭ್ಯರ್ಥಿ ಆಗೇ ಆಗ್ತಾನೆ ನಮಗೆ ಬಂದಂಥ ಸುದ್ದಿ. ಕೊನೆ ಕ್ಷಣದಲ್ಲಿ ಏನು ಬೇಕಾದಾಗ್ಬೋದು. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರಕ್ಕೆ ಮತ್ತೊಮ್ಮೆ ಅನಿಲ್ ಬೆನ್ಕೆ ಕೊಡ್ತಾರೆ ಅಂತ ಸುದ್ದಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಯಡಿಯೂರಪ್ಪನವರು ಇವರಿಗೆ ಕೈ ಕೊಟ್ಬಿಟ್ರು. ಯಾಕಂದರೆ ಯಡಿಯೂರಪ್ಪನವರು ಪಕ್ಷವ ಏನು ಸ್ಥಾಪನೆ ಆದಾಗ ಅನಿಲ್ ಬೆನ್ಕೆ ಇರಲೇ ಇಲ್ಲ ಮತ್ತು ಹೆಚ್ಚು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಅದರ ರವಿ ಪಾಟೀಲ್ರು ಇವರು ಬೆಂಬಲಕ್ಕೆ ನಿಂತಿದ್ದರು. ಆಸ್ಪತ್ರೆ ಉದ್ಘಾಟನೆ ಇವ್ರನ್ನ ಕರೆಸಿದರು. ಒಟ್ಟಾರೆ ಎಲ್ಲರ ಜೊತೆ ಒಳ್ಳೆಯ ಸಂಬಂಧವೂ ಇದೆ. ನಂತರ ಒಳ್ಳೆಯ ನಡತೆ ಹೇಳೋರದರು. ನಂತರ ಇನ್ನೊಮ್ಮೆ ನಾನು MLA ಆಗಬೇಕಂತ ಪ್ರಯತ್ನ ಕೂಡ ಅವರು ತೆರೆಮರೆಯಲ್ಲೇ ಮಾಡ್ತಾಯಿದ್ದಾರೆ. ಸಂಘ ಸಂಸ್ಥೆಯನ್ನು ಹಿಡಿದ್ದಾರೆ. ಯಾವ್ಯಾವುದು ಚಾರಿಟೇಬಲ್ ಟ್ರಸ್ಟ್ಗೆ ಅಲ್ಲಿ ಸಹಾಯಧನವನ್ನು ಕೊಡ್ತಾಯಿದ್ದಾರೆ. ಒಟ್ಟಾರೆ ಎಲ್ಲ ನೋಡಿದಾಗ ರವಿ ಪಾಟೀಲ್ರು 2028 ಏನು ವಿಧಾನಸಭಾ ಚುನಾವಣೆ ಇದೆ ಅಲ್ಲಿ ಅಭ್ಯರ್ಥಿ ಆಗೋದು ಫಿಕ್ಸ್ ಆಗಿದೆ ಅಂತ ನಮಗೆ ಬಂದಂಥ ಮಾಹಿತಿ. ನೋಡೋಣ, ಇನ್ನೂ ದೂರಿದೆ. ಆದರೆ ಇವರು ಕೂಡ ಈಗಿಂದೀಗಲೇ ಒಳಗೆ ತಯಾರಿ ಮಾಡಬೇಕು, ಮಾಡ್ತಾಯಿಲ್ಲ, ಸೈಲೆಂಟಾಗಿದ್ದಾರೆ. ಪಕ್ಷದ ಹೈಕಮಾಂಡ್ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತೆ ಅದ್ರ ಮೇಲೆ ನಾನಿದ್ದೇನೆ. ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರ ಯೋಜನೆಗಳು
ತಮಗೆ ಯಾವಾಗ ಅನುಕೂಲ ಆಗ್ತೈತೆ ಆವಾಗ ಜನರಿಗೆ ತಿಳಿಸ್ತಾನೆ ಇದ್ದಾರೆ. ಮತ್ತು ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಒಟ್ಟಾರೆ ಎಲ್ಲ ದೃಷ್ಟಿಕೋನ ನೋಡಿದಾಗ ರವಿ ಪಾಟೀಲ್ ಟಿಕೆಟ್ ಕೊಟ್ಟರೆ ಆರಿಸಿ ಬರೋದು ಖಚಿತ ನಿಶ್ಚಿತ ಅಂತ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳ್ತದೆ. ಮತ್ತು ಬಿ ಜೆ ಪಿ ನಾಯಕರು ಕೂಡ ಅದನ್ನೇ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅನಿಲ್ ಬೆನಕೆ ಅವರು ಕೊಟ್ಟರೆ ಅವರು ಬಿ ಜೆ ಪಿ ಕಾರ್ಯಕರ್ತನ ಕೈ ಹಿಡಿಯಲಿಲ್ಲ. ನಂತರ ಟಿಕೆಟ್ ತಪ್ಪಿಸಿದ್ರು ಕೂಡ ಪಕ್ಷದ ವಿರೋಧಿ ಮಾಡಲಿಲ್ಲ. ಅವ್ರನ್ನ ಪ್ರಭಾಕರ್ ಕೋರೆ ಅವರು ಯಾವ ರೀತಿ ಟಿಕೆಟ್ ತೆಗೆದುಕೊಂಡು ಬರ್ತಾರೆ ಕಾದು ನೋಡಬೇಕು. ನಾಳೆ ಮತ್ತೊಂದು ವಿಡಿಯೋ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.